ವಿಬಿಜಿ ರಾಮ್ಜಿ ಬೇಡ ಮನ್ರೇಗಾ ಇರಲಿ ಅಂತ ಕಾಂಗ್ರೆಸ್ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆರಂಭ. ಲೋಕಭವನ ಚಲೋಗೆ ಸಜ್ಜು. ಸರ್ಕಾರದ ನಡೆ ಖಂಡಿಸಿ ಬಿಜೆಪಿ ಜೆಡಿಎಸ್ನಿಂದಲೂ ಕೌಂಟರ್. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಧರಣಿ. ಇವತ್ತಿನಿಂದ ವಿಧಾನಸಭೆ ವಿಶೇಷ ಅಧಿವೇಶನ ಪುನಾರಂಭ. ಮನ್ರೇಗಾ ವಿಚಾರಕ್ಕೆ ಕೇಂದ್ರದ ವಿರುದ್ಧ ವಾಗ್ದಾಳಿಗೆ ಕೈಪಡೆಯ ಸಿದ್ಧತೆ. ಕೌಂಟರ್ ಕೊಡೋದಕ್ಕೆ ಭ್ರಷ್ಟಾಚಾರದ ಅಸ್ತ್ರ. ಸಚಿವರ ರಾಜೀನಾಮೆಗೆ ಒತ್ತಾಯಿಸಲು ವಿಪಕ್ಷಗಳು ರೆಡಿ. ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ಹಲ್ಲೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಾಕುವಿನಿಂದ ಇರಿದು ಬೆದರಿಕೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಕಾವ್ಯ ಸೋದರಿ ಭವ್ಯ ಗೌಡರಿಂದ ದೂರು. ಕಾವ್ಯಾರ ಪತಿ ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದ ಹಲ್ಲೆ. ರೇಪ್ ಮಾಡ್ತೀನಿ ಅಂತಲೂ ಬೆದರಿಕೆ ಹಾಕಿದ್ದಾಗಿ ಆರೋಪ. ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯ, ಪತಿ ಸೋಮಶೇಖರ್ಗೆ ಚಿಕಿತ್ಸೆ. ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ಬಂಧಿಸಿರೋ ಪೊಲೀಸರು. ಶಿಡ್ಲಘಟ್ಟ ನಗರದಲ್ಲಿ ಜಮಾಯಿಸಿದ ರಾಜೀವ್ ಗೌಡ ಬೆಂಬಲಿಗರು. ಆರೋಪಿ ರಾಜೀವ್ ಗೌಡ ಜೊತೆಗೆ ಮೈಕಲ್ ಕೂಡ ಅರೆಸ್ಟ್. ಮಂಗಳೂರಲ್ಲಿ ರಾಜೀವ್ ಗೌಡಗೆ ಆಶ್ರಯ ನೀಡಿದ್ದ ಉದ್ಯಮಿ. ಚಿಕ್ಕಬಳ್ಳಾಪುರದ ಗೆಸ್ಟ್ ಹೌಸ್ನಲ್ಲಿ ಪೊಲೀಸರಿಂದ ಇಬ್ಬರ ವಿಚಾರಣೆ ಎಂಬ ಮಾಹಿತಿ. ಸಿಎಂಎಸ್ ರಾಬರಿ ಕೇಸ್ ಮಾಸೋ ಬೆನ್ನಲ್ಲೇ ಬೆಂಗಳೂರಲ್ಲಿ ಮತ್ತೊಂದು ದರೋಡೆ. ಹಿಟಾಚಿ ಕಂಪನಿ ಸಿಬ್ಬಂದಿಯಿಂದ 1.38 ಕೋಟಿ ರೂಪಾಯಿ ಲೂಟಿ. ಎಸ್ಬಿಐ ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಡೆಪಾಸಿಟ್ ಮಾಡೋ ಹಣ ರಾಬರಿ. ವಿಜಯಪುರದ ಹಲಸಂಗಿ ಗ್ರಾಮದಲ್ಲಿ ಚಿನ್ನದ ಅಂಗಡಿ ದರೋಡೆ. ಕಂಟ್ರಿ ಪಿಸ್ತೂಲ್ನಿಂದ ಫೈರಿಂಗ್ ಮಾಡಿ 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ರಾಬರಿ. ಓರ್ವನ ಕಾಲಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಕುಡಿದ ನಶೆಯಲ್ಲಿ ತಲೆ ಮೇಲೆ ಕಲ್ಲು ಹಾಕಿ ತಾಯಿಯನ್ನೇ ಕೊಂದ ಪುತ್ರ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಜಕ್ಕೇರುಮಡು ತಾಂಡಾದಲ್ಲಿ ಘಟನೆ. ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್. ಆರೋಪಿ ವಶಕ್ಕೆ. ನಡೆದುಕೊಂಡು ಹೋಗ್ತಾ ಇದ್ದ ವೃದ್ಧೆಗೆ ದ್ವಿಚಕ್ರ ವಾಹನ ಡಿಕ್ಕಿ. ವೃದ್ಧೆಯ ಸ್ಥಿತಿ ಗಂಭೀರ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸಾಲು ಸಾಲು ರಜೆಗಳನ್ನು ಮುಗಿಸಿಕೊಂಡು ವಾಪಸ್ ಬರ್ತಾ ಇರೋ ಜನ. ಬೆಂಗಳೂರಿನ ಎಂಟ್ರಿ ಪಾಯಿಂಟ್ಗಳಿಂದ ಹಿಡಿದು ನಗರದ ಒಳಗೂ ಫುಲ್ ಟ್ರಾಫಿಕ್. ಹೆಜ್ಜೆ ಹೆಜ್ಜೆಗೂ ವಾಹನ ದಟ್ಟಣೆಯಿಂದ ಸವಾರರು ಹೈರಾಣ. ಅರ್ಜೆಂಟ್ ಅಂತ ಬ್ಯಾಂಕ್ಗೆ ಹೋಗೋ ಮುನ್ನ ಗ್ರಾಹಕರೇ ಇದನ್ನ ಗಮನಿಸಿ. ಕೆಲಸದ ಅವಧಿ ಕಡಿತಕ್ಕೆ ಆಗ್ರಹಿಸಿ ಇವತ್ತು ದೇಶಾದ್ಯಂತ ಬ್ಯಾಂಕ್ ಸಿಬ್ಬಂದಿ ಮುಷ್ಕರ. ಆನ್ಲೈನ್ ಹೊರತುಪಡಿಸಿ ಆಫ್ಲೈನ್ ಬ್ಯಾಂಕ್ ಸೇವೆಗಳು ಇರೋದಿಲ್ಲ. ಮನೆ ಬಾಡಿಗೆ ಕೊಡುವ ಮಾಲೀಕರೇ ಹುಷಾರ್. ಪೊಲೀಸರಿಗೆ ಮಾಹಿತಿ ಕೊಡದೆ ಬಾಡಿಗೆ ಕೊಟ್ರೆ ಕ್ರಮ. ವೀಸಾ ಅವಧಿ ಮುಗಿದಿದ್ರೂ ವಿದೇಶಿ ಪ್ರಜೆಗಳು ವಾಸವಿರೋ ಮಾಹಿತಿ. ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ ಈಶಾನ್ಯ ವಿಭಾಗ ಪೊಲೀಸರು. ಲಕ್ಕುಂಡಿಯ ಗೋಡೆಗಳು ಹೇಳ್ತಾ ಇವೆ ಗತಕಾಲದ ಇತಿಹಾಸ. ಮನೆಯ ಗೋಡೆ ಮೇಲೆ ಕಮಲಾಕೃತಿಯ ಚಿತ್ತಾರ. ಪಾಳು ಬಿದ್ದಿರೋ ಹುಬ್ಬಳ್ಳಿಯವರ ಮನೆತನದ ಗೋಡೆಯಲ್ಲಿ ಹೂವಿನ ಕಲಾಕೃತಿಗಳು ಪತ್ತೆ. ಇನ್ನೂರ 19ನೇ ಲಾಲ್ಬಾಗ್ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್. ಫ್ಲವರ್ ಶೋ ಕಣ್ತುಂಬಿಕೊಂಡ ಲಕ್ಷಾಂತರ ಜನ. ತೋಟಗಾರಿಕಾ ಇಲಾಖೆಗೆ 11 ದಿನಗಳಲ್ಲಿ ಹರಿದು ಬಂತು 2 ಕೋಟಿಗೂ ಹೆಚ್ಚು ಆದಾಯ. ಹುಚ್ಚುನಾಯಿ ದಾಳಿಯಿಂದ 15ಕ್ಕೂ ಹೆಚ್ಚು ಜನರಿಗೆ ಗಾಯ. ಹುಬ್ಬಳ್ಳಿಯ ಕಲಘಟಕಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದಲ್ಲಿ ಘಟನೆ. ನಾಯಿ ದಾಳಿ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ.
ಗಣರಾಜ್ಯೋತ್ಸವ ಆಚರಣೆಯ ವೇಳೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಶಿಕ್ಷಕ. ಬಿಹಾರದ ಸುಪೌಲ್ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ಘಟನೆ. ಮನ್ಸೂರ್ ಆಲಂಗೆ ನ್ಯಾಯಾಂಗ ಬಂಧನ. ಗೆಲುವಿನ ಓಟದಲ್ಲಿದ್ದ ಆರ್ಸಿಬಿ ಮಹಿಳಾ ತಂಡಕ್ಕೆ ಮತ್ತೊಂದು ಸೋಲು. ಆರಂಭದಿಂದಲೇ ಕೈಕೊಟ್ಟ ಬ್ಯಾಟರ್ಸ್ ರಿಚಾ ಬ್ಯಾಟಿಂಗ್ ವ್ಯರ್ಥ. ಮುಂಬೈ ಇಂಡಿಯನ್ಸ್ಗೆ 15 ರನ್ಗಳ ಭರ್ಜರಿ ಗೆಲುವು. WPL ಇತಿಹಾಸದಲ್ಲೇ ಮೊಟ್ಟ ಮೊದಲ ಸೆಂಚುರಿ ದಾಖಲು. ಆರ್ಸಿಬಿ ವಿರುದ್ಧ ಇತಿಹಾಸ ಬರೆದ ಶಿವ. 57 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿದ ಬ್ರಂಟ್. ಗೀತಾ ಗೋವಿಂದಂ ಡಿಯರ್ ಕಾಮ್ರೇಡ್ ನಂತರ ಮತ್ತೆ ಒಂದಾದ ರಶ್ಮಿಕಾ ವಿಜಯ್. 1854ರಲ್ಲಿ ನಡೆದ ಸತ್ಯ ಘಟನೆ ಆಧಾರಿತ ಸಿನಿಮಾದಲ್ಲಿ ಇಬ್ಬರ ನಟನೆ. ಬ್ರಿಟಿಷರ ವಿರುದ್ಧ ದಂಗೆ ಏಳುವ ರಣಬಾಲಿ ಪಾತ್ರದಲ್ಲಿ ದೇವರಕೊಂಡ, ಜಯಮ್ಮ ಪಾತ್ರದಲ್ಲಿ ಮಂದಾನ ಆಕ್ಟಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.